ಹಾಯ್ ಹಲೋ ನಮಸ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ಇವತ್ತು ನಾನ್ ಬಂದ್ಬಿಟ್ಟು ನಮ್ಮನೆ ಹೋಮ್ ಟೂರ್ ಅಂದ್ರೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಇವತ್ತು ನನ್ನ ಪುಟ್ಟ ಮನೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೋಮ್ ಟೂರ್ ತೋರಿಸ್ತೀನಿ. ಬನ್ನಿ ನೋಡೋಣ. ಗೇಟ್ ಅದಾದ್ಮೇಲೆ ಮತ್ತೆ ಇನ್ನೊಂದು ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಡೋರ್ ಇದೆ. ಸೊ ಲೈಟ್ ಆಫ್ ಮಾಡ್ತಿದೀನಿ. ಸೊ ಎಂಟರ್ ಆಗ್ತಿದ್ದಂಗೆನೆ ಒಂದು ಹಸ್ಬೆಂಡ್ ಮತ್ತೆ ನಂದು ಒಂದು ಫೋಟೋ ಇದೆ ಇಲ್ಲಿ. ಮತ್ತೆ ಅದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಒಂದು ಚಾರ್ಜರ್ ಬಾಕ್ಸ್ ಅಂತಾನೆ ಹೇಳ್ಬೋದು. ಮನೆಗೆ ಏನೇನ್ ಐಟಮ್ ಬೇಕು ಅದ್ ಇಟ್ಕೊಂಡಿದೀವಿ ಅಷ್ಟೇ. ಫುಲ್ ಇಲ್ಲೆಲ್ಲ ಒಂದು ಸ್ಟೋರೇಜ್ ಅಂತ ಹೇಳ್ಬೋದು. ಮೇಕಪ್ ಐಟಮ್ಸ್ ಆಗಿರ್ಬೋದು, ಮತ್ತೆ ಬುಕ್ಸ್ ಗಳು, ಮತ್ತೆ ಮನೆಗೆ ಏನೇನ್ ಬಾಚಣಿಗೆ ಆತರ ಎಲ್ಲ ಏನ್ ಬೇಕು ಅದನ್ನ ಇದು ಒಂದು ಸ್ಟೋರ್ ಅಲ್ಲಿ ಇಟ್ಕೊಂಡಿದೀವಿ ನಾವು. ಇದ್ರಲ್ಲಿ ಬಂದ್ಬಿಟ್ಟು ಚೋಟುದು ಬಟ್ಟೆಗಳು ಮತ್ತೆ ನನ್ ಬಟ್ಟೆಗಳು ಇಬ್ರದ್ದು ಒಂದು ಕಬೋರ್ಡ್ ಇದು ಇಬ್ರು ಇಟ್ಕೊಂಡಿದೀವಿ. ಅದಾದ್ಮೇಲೆ ನಮ್ಮ ಮನೆದೊಂದು ಸ್ಮಾಲ್ ಫ್ರಿಡ್ಜ್ ಇದೆ, ನೋಡ್ತಾ ಇರ್ಬೋದು. ಮತ್ತೆ ಇಲ್ಲಿ ಅಪ್ಪು ಸರ್ ಫೋಟೋನು ಕೂಡ ಇದೆ. ಆ ಮತ್ತೆ ಒಂದು ಪುಟಾಣಿ ರಾಘವೇಂದ್ರ ಸ್ವಾಮಿ ಫೋಟೋ ಅಲ್ಲೇ ಜೊತೆಲೆ ಇಟ್ಟಿದೀನಿ ಇಬ್ರದೂನು. ಬೆಳಿಗ್ಗೆ ಎದ್ದಿದ ತಕ್ಷಣ ನೋಡ್ಬೋದು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಈ ಕಡೆ ಬಂದ್ರೆ ಒಂದು ಟಿವಿ ಇದೆ. ಆಮೇಲೆ ಇದೊಂದು ಡ್ರಮ್ಮು. ಯಾಕಂತ ಅಂದ್ರೆ ಫುಲ್ ಇದೊಂದು ಹಾಲಲ್ಲೇ ಇರೋದು ನಮ್ಮನೆ, ಹಂಗಾಗಿ ಯಾವ್ದೇ ತರ ರೂಮ್ಸ್ ಅದಾಗ್ಲಿ ಏನು ಇಲ್ಲ. ಹಂಗಾಗಿ ಎಕ್ಸ್ಟ್ರಾಸ್ ಏನ್ ಐಟಮ್ ಇದೆ ಅದನ್ನ ಇಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೋತೀವಿ ನಾವು. ಇದು ಬಂದ್ಬಿಟ್ಟು ಸೊಳ್ಳೆ ಪದ್ರ, ಚೋಟುಗೆ ಸೊಳ್ಳೆ ಕಚ್ಚಬಾರ್ದು ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ನಮ್ಮನೆ ಬೀರು. ಇಲ್ಲಿ ಬಂದ್ಬಿಟ್ಟು ಹಸ್ಬೆಂಡ್ ಮತ್ತೆ ನಂದು ಬಟ್ಟೆಗಳಿದೆ. ಅದಾದ್ಮೇಲೆ ಅಲ್ಲಿ ಸ್ವಲ್ಪ ಮನೆಗೆ ಬೇಕಾಗಿರುವಂತದ್ದು ಹೇರ್ ಡ್ರೈ ಆಗಿರ್ಬೋದು, ಆಮೇಲೆ ಎಕ್ಸ್ಟ್ರಾ ಫ್ಯಾನ್ ಏನಿದೆ ಅದ್ ಇಟ್ಕೊಂಡಿದೀನಿ. ಮತ್ತೆ ಅಲ್ಲಿಂದ ಈ ಕಡೆ ಬಂದ್ರೆ ಇಲ್ಲಿ ರಾಯರದು ಒಂದು ಪುಟಾಣಿದು ದೇವ್ರ ಮನೆ ಅಂತಾನೆ ಹೇಳ್ಬೋದು, ಅದೊಂದಿದೆ. ನೆಕ್ಸ್ಟ್ ಈ ಕಡೆ ಬಂದ್ರೆ ಮನೆ ದೇವ್ರದ್ದು ಫೋಟೋಸ್ ಆಗಿರ್ಬೋದು, ಆಮೇಲೆ ಕಳಸ ಪೂಜೆ ಮಾಡೋದು ಅದೆಲ್ಲಾನು ಪ್ರತಿಯೊಂದಿದೆ. ಅದಾದ್ಮೇಲೆ ಚೋಟು ನೋಡಿ ಇಲ್ಲೇ ಕುತ್ಕೊಂಡು ಚಿಟ್ಟೆ ಮಾಡ್ತವನೆ, ಏನೋ ಮಾಡ್ತವ್ರೆ ಇಬ್ರುನು ಅಂತ ಹೇಳಿ. ಮತ್ತೆ ಇಲ್ಲಿ ಒಂದು ಬೀಮ್ ಬ್ಯಾಗ್ ಇದೆ, ಅವನು ಇದ್ರಲ್ಲಿ ಆಟ ಆಡ್ತಾ ಇರ್ತಾನೆ. ಅದಾದ್ಮೇಲೆ ಇದು ನೋಡಿರ್ಬೋದು ಆಲ್ಮೋಸ್ಟ್ ನೀವೆಲ್ಲಾ ಯೂಟ್ಯೂಬ್ ಚಾನಲ್ ಅಲ್ಲೂ ನೋಡಿರ್ತೀರಾ. ಅಂದ್ರೆ ನನ್ನ ವಿಡಿಯೋಸ್ ನೋಡಿದ್ರೆ ಗೊತ್ತಾಗಿರುತ್ತೆ. ಚೋಟು ಆಟ ಸಾಮಾನ್ ಆಗಿರ್ಬೋದು, ನಾವ್ ಮಲ್ಗೋಂತ ಬೆಡ್ಶೀಟ್ಸ್, ಆಮೇಲೆ ಪಿಲ್ಲೋಸ್, ಆಮೇಲೆ ಒಂದು ಆಟ ಸಾಮಾನ್ ಎಲ್ಲ ಇಲ್ಲೇ ಬಿದ್ದಿರುತ್ತೆ. ಯಾವಾಗ್ಲೂ ಅವನು ಫುಲ್ ಇಲ್ಲೇ ಆಟ ಆಡ್ತಾ ಇರ್ತದೆ. ಅದಾದ್ಮೇಲೆ ಅಲ್ಲೊಂದು ಕ್ಲಾಕ್ ಇದೆ, ಬಂದಿದ ತಕ್ಷಣ ಟೈಮಿಂಗ್ಸ್ ನೋಡ್ಕೊಳಕ್ಕೆ ಅಂತ ಹೇಳಿ. ಅದಾದ್ಮೇಲೆ ಈ ಕಡೆ ಬಂದ್ರೆ ಎಲ್ಲ ಒಂದೇ ಹಾಲಲ್ಲೇ ಇದೆ. ಸ್ಮಾಲ್ ವಾಷಿಂಗ್ ಮಿಷಿನ್ ಒಂದಿದೆ. ಇದು ಬಂದ್ಬಿಟ್ಟು ನಾನ್ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ತಗೊಂಡಿರೋಂಥದ್ದು ವಾಷಿಂಗ್ ಮಿಷಿನ್. ಅದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ತಲೆಗೆ ಏನು ಆಯಿಲ್ ಆಗಿರ್ಬೋದು, ಮತ್ತೆ ಸ್ಪ್ರೇ ಬಾಟಲ್ಸ್, ಮತ್ತೆ ಅಲ್ಲೊಂದ್ ಮೇಲ್ಗಡೆ ಒಂದು ಪುಟಾಣಿ ಟ್ರೀ ಇದೆ. ನೋಡಿದ್ರಲ್ಲ, ಇದೊಂದು ಚಿಕ್ಕದು ಬಾಕ್ಸ್ ಇಟ್ಕೊಂಡು ಅದು ಒಂದ್ ಸ್ವಲ್ಪ ಐಟಮ್ ಇಟ್ಕೊಂಡಿದ್ದೀನಿ. ಹಂಗ ಅಲ್ಲಿಂದ ಈ ಕಡೆ ಬರ್ತಾ ನಮ್ ಮನೆ ಕಿಚನ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನಾನು ಒಂದೆರಡ್ ಸತಿ ಹೇಳಿದೀನಿ, ಸ್ಟೋರೇಜ್ ಅಂತ ಹೇಳಿದೀನಿ. ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇಲ್ಲೆಲ್ಲ ಮನೆಯಲ್ಲಿ ಅಂದ್ರೆ ಅಂದ್ರೆ ಯಾವಾಗ್ಲೂ ಯೂಸ್ ಮಾಡಲ್ಲ, ಬೇರಾಗಿ ಯೂಸ್ ಮಾಡುವಂತ ಐಟಮ್ ಎಲ್ಲ ಇಲ್ಲಿ ಮೇಲೆ ಇಟ್ಕೊಂಡಿದೀನಿ. ಇದು ರೀಲ್ ಸ್ಟ್ಯಾಂಡು, ಮತ್ತೆ ಇಲ್ಲೆರಡು ಮನಿ ಪ್ಲಾಂಟ್ ಗಿಡಗಳಿದೆ. ಅದಾದ್ಮೇಲೆ ಇದೆಲ್ಲ ಏನ್ ಎಕ್ಸ್ಟ್ರಾ ಐಟಮ್ಸ್ ಗಳು ಜಾಸ್ತಿ ಯೂಸ್ ಮಾಡಲ್ವೋ ಅದನ್ನೆಲ್ಲ ನಾವ್ ಇಲ್ಲಿ ಇಟ್ಕೊಂಡಿದೀವಿ. ಅದಾದ್ಮೇಲೆ ಇಲ್ಲಿ ನೋಡಿರ್ಬೋದು ಹಿಂದಿನ ಬ್ಲಾಗ್ ಅಲ್ಲೆಲ್ಲ ಮಡಕೆ ಪಾತ್ರೆ ಇದು, ಆಮೇಲೆ ಮಿಕ್ಸಿ, ಮತ್ತೆ ನಾವು ಯೂಸ್ ಮಾಡುವಂತ ಫುಡ್ ಐಟಮ್ಸ್. ಆಮೇಲೆ ಇಲ್ಲಿ ಬಂದ್ರೆ ಆನಿಯನ್ ತರಕಾರಿ ಬುಟ್ಟಿಗಳಿದೆ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. ಅಲ್ಲಿಂದ ಈ ಕಡೆ ಬಂದ್ರೆ ನಮ್ಮನೆ ಕಿಚನ್ ಈ ತರ ಇದೆ, ಪುಟಾಣಿ ಕಿಚನ್ ನೋಡ್ತಾ ಇರ್ಬೋದು. ಒಂದು ಸ್ಟವ್ ಇದೆ. ಆಮೇಲೆ ಇಲ್ಲೆಲ್ಲ ಏನು ನಾವು ಮನೆಗೆ ಯೂಸ್ ಮಾಡ್ತೀವಿ, ಸಾಸಿವೆ, ಜೀರಿಗೆ, ಈ ತರ ಬಾಕ್ಸ್ ಗಳೆಲ್ಲಾನು ನಾನು ಈ ತರ ಒಂದು ಬಾಕ್ಸ್ ನ ಹೊಡಿಸ್ಕೊಂಡು, ಫಸ್ಟ್ ಯಾವ್ದು ಇರ್ಲಿಲ್ಲ ಇಲ್ಲಿ, ಈ ತರ ಎಲ್ಲ ಮಾಡಿ ನಾನು ಸೆಟ್ ಮಾಡ್ಕೊಂಡಿದೀನಿ ಅಂತಾನೆ ಹೇಳ್ಬೋದು. ತಟ್ಟೆ ಸ್ಟ್ಯಾಂಡ್ ಇದೆ. ತಟ್ಟೆ ಸ್ಟ್ಯಾಂಡ್ ಅಲ್ಲಿ ಡೈಲಿ ಯೂಸ್ ಮಾಡುವಂತ ಐಟಮ್ಸ್, ಅಂದ್ರೆ ಮನೆಗೆ ರೆಗ್ಯುಲರ್ ಆಗಿ ಯಾವ ತರ ನಾವು ಐಟಮ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅದೆಲ್ಲ ಇದೆ. ಇದು ನೋಡಿ, ನಾನು ಒಂದು ತಲೆ ಓಡಿಸಿದೀನಿ. 2 ಕಲ್ಲಿಟ್ಕೊಂಡು ಒಂದ್ ಟೈಲ್ಸ್ ಕಲ್ಲು ಹಾಕ್ಬಿಟ್ಟು ಅದ್ರ ಮೇಲೆ ಈ ತರ ಚೋಟುದು ಸಿರ್ಲಾಕ್ ಆಗಿರ್ಬೋದು, ಮನೆಗ್ ಯೂಸ್ ಮಾಡೋ ಸಾಸಿವೆ, ಎಣ್ಣೆ, ಈ ತರ ಎಕ್ಸ್ಟ್ರಾ ಐಟಮ್ಸ್ ಏನಾದ್ರೂ ಇರುತ್ತಲ್ಲ ಅದನ್ನ ನಾನು ಈ ತರ ಸ್ಟೋರೇಜ್ ಮಾಡ್ಕೊಂಡಿದೀನಿ. ನೋಡ್ತಾ ಇರ್ಬೋದು ನೀವೇನೆ.
ಕಿಚನ್ ಬಂದು ಈ ತರ ಇದೆ, ನೋಡಿದ್ರಲ್ಲ ನಮ್ಮನೆ ಕಿಚನ್ ಇದೆ ಅಂತ. ಸೊ ಇನ್ನೊಂದ್ ಹೇಳ್ತೀನಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ನಾನು ಡೈಲಿ ವ್ಲಾಗ್ ಕೂಡ ಮಾಡ್ತೀನಿ, ಹಾಗೆ ನನ್ನ ರೂಟೀನ್ ವಿಡಿಯೋಸ್ ಗಳನ್ನು ಕೂಡ ಮಾಡ್ತೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನ ಸರ್ಚ್ ಮಾಡಿ, ಕುಕಿಂಗ್ ಕೂಡ ಮಾಡಿರೋದು ತುಂಬಾ ವಿಡಿಯೋಸ್ ಗಳಿದೆ, ಅದನ್ನು ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇಲ್ಲೊಂದ್ ಚೇರ್ ಇಟ್ಕೊಂಡಿದೀವಿ, ಸಡನ್ ಆಗಿ ಏನಾದ್ರು ಊಟ ಅಥವಾ ಬಂದ್ರೆ ಕುತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೊಂದ್ ಸ್ಮಾಲ್ ಪ್ಲೇಸ್ ಇರೋದ್ರಿಂದ ಇಲ್ಲೊಂದ್ ಚೇರ್ ಇಟ್ಕೊಂಡಿದೀವಿ. ಇದು ಬಂದು ಅಟ್ಯಾಚ್ ಬಾತ್ರೂಮ್ ಇದೆ, ಸೊ ಅದು ಬೇಡ. ಇದು ಅಟ್ಯಾಚ್ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ಎಲ್ಲ ಒಳಗಡೆನೆ ಇದೆ. ಸೊ ನೋಡಿದ್ರಲ್ಲ ನಮ್ಮನೆ ಹೋಮ್ ಟೂರ್ ಹೇಗಿದೆ ಅಂತ, ಮತ್ತೆ ಔಟ್ ಸೈಡ್ ಯಾವ ತರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಅದಾದ್ಮೇಲೆ ಇದನ್ನೇ ನಾನು ತೋರಿಸಿಲ್ಲ ನಿಮ್ಗೆ, ಹಿಂದಕ್ ಹೋಗಿ. ಇದ್ ಬಂದ್ಬಿಟ್ಟು ಒಂದ್ ದಿವಾನ್ ಕಟ್ಟಿದೆ ಇಲ್ಲಿ, ಯಾರಾದ್ರೂ ಬಂದ್ರೆ ಕುತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಈ ತರ ಒಂದು ಸ್ಮಾಲ್ ದಿವಾನ್ ಕಟ್ಟಿದೆ. ಇಲ್ಲಿ ಕುತ್ಕೊಂಡ್ರೆ ಡೈರೆಕ್ಟ್ ಟಿವಿ ಕಾಣುತ್ತೆ ಇಲ್ಲಿಂದ, ಹಂಗಾಗಿ ನೋಡಿ ಟಿವಿ ಹಾಕೊಂಡ್ರೆ ಕಾಣುತ್ತೆ. ನೋಡ್ತಾ ಇದೀರಲ್ಲ. ಸೊ ಬನ್ನಿ ಔಟ್ ಸೈಡ್ ಯಾವ ತರ ಇದೆ ನಮ್ ಮನೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆಮೇಲೆ ತರಲ್ಲ ಓನರು, ಅವ್ರ ಬಿಲ್ಡಿಂಗ್ ಅಲ್ಲೇ ನಾವಿರೋದು, ಯಾವ್ದೇ ತರ ಓನ್ ಮನೇಲಿ ನಾವಿಲ್ಲ. ಇದನ್ ಮಾತ್ರ ನಾನು ಅಷ್ಟೇ ಹೇಳ್ಬಿಡ್ತೀನಿ. ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳಿರ್ತೀರಾ, ನಿಮ್ಗೆ ಏನಕ್ಕ ನಿನಗ್ ಕಮ್ಮಿ ಅಂತ ತುಂಬಾ ಜನ ಅಂದಿದ್ದೀರಾ ನನ್ಗೆ. ಅವ್ರಿಗೆ ನನ್ನ ಉತ್ತರ ಇಲ್ಲಿಂದ ಎಂತಂತ ಅಂದ್ರೆ, ನಾವಿರೋದು ರೆಂಟ್ ಹೌಸ್ ಅಲ್ಲಿ, ಯಾವ್ದೇ ತರ ನಾವು ಅರಮನೇಲೇನಿಲ್ಲ, ನಾವಿರೋದು ಕೂಡ ಒಂದು ಚಿಕ್ಕ ಪುಟ್ಟು ಮನೇಲೆ ಕೂಡ, ಸೀಟಿನ ಮನೇಲಿ ನೋಡ್ತಾ ಇರ್ಬೋದು ಇದು. ಸೊ ನೋಡಿದ್ರಲ್ಲ ಗೈಸ್, ಇದು ನಮ್ಮ ಪುಟ್ಟ ಮನೆ. ನಾವು ಬಂದು ಓನರ್ ಬಿಲ್ಡಿಂಗ್ ಅಲ್ಲೇ ಇರೋದು. ಬನ್ನಿ ಔಟ್ ಸೈಡ್ ಯಾವ ತರ ಇದೆ ಅಂತ ನೋಡೋಣ. ಚೋಟು ಫುಲ್ಲು ತೀಟೆ, ನೋಡಿ ನೋಡಿ ಎಷ್ಟು ತೀಟೆ ಮಾಡ್ತಾನೆ. ಸೊ ಔಟ್ ಸೈಡ್ ಬರ್ತಿದ್ದಂಗೆನೆ ಇಲ್ಲೊಂದು ಸ್ಟೆಪ್ ಇದೆ. ಅದಾದ್ಮೇಲೆ ಹಿಂದಿನ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ನೀವು, ನಾನು ಪೈಂಟಿಂಗ್ ಅಲ್ಲಿ ರಂಗೋಲಿ ಹಾಕಿರೋದು. ಒಂದ್ ತುಳಸಿ ಪಾಟ್ ಇದೆ ಮನೆ ಎದುರುಗಡೆನೆ, ಅದ್ರ ಪಕ್ಕದಲ್ಲೇನೆ ಎಲೆ ಏನು ವಿಳೆದೆಲೆದೊಂದು ಪಾಟ್ ಇದೆ. ಸೊ ನೋಡಿದ್ರಲ್ಲ, ಇಲ್ಲಿಗೆ ಬಂದ್ಬಿಡಿ ಮಮ್ಮ ಮತ್ತೆ. ಸೊ ನೋಡಿದ್ರಲ್ಲ ಗೈಸ್, ಇವತ್ತಿನ ನಮ್ಮ ಪುಟ್ಟ ಮನೆ ಹೇಗಿದೆ, ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನಲ್ಲಿ ಕೊನೆವರೆಗೂ ನನ್ನ ವಿಡಿಯೋ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ನನಗೆ ತಿಳಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾ ಇರಿ ಯಾವಾಗ್ಲೂ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು, ಬೇರೆ ಇನ್ನೇನು ಕೇಳ್ಕೊಳಲ್ಲ. ಚುಟ್ಟು ಹಾಯ್ ಹೇಳಿ ಎಲ್ಲರಿಗೂ.